ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ವಾದ ಪ್ರತಿವಾದ ಮುಂದುವರೆದಿರುವಂಥದ್ದು. ಅಂತಿಮ ಹಂತದ ವಿಚಾರಣೆ. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ದೀರ್ಘ ವಿಚಾರಣೆ ಮುಂದುವರೆದಿದೆ. ಸಿಎಂ ಪಾತ್ರದ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡುವ ಮುನ್ನ ರಾಜ್ಯಪಾಲರು ಎಲ್ಲವನ್ನೂ ಕೂಡ ಪರಿಗಣಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಅನ್ನ ಮಾನ್ಯ ರಾಜ್ಯಪಾಲರು ಪಾಲಿಸಿದ್ದಾರೆ. ಪರಿಗಣನೆ ಪರಿಶೀಲನೆಯನ್ನ ಮಾಡಿಯೇ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನೂ ಕೂಡ ರಾಜ್ಯಪಾಲರು ಕಟ್ಟುನಿಟ್ಟಾಗಿ ಪಾಲಿಸಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರುದಾರರು, ಅವರ ಪರ ವಕೀಲರು ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸಿರುವಂತಹದ್ದು. ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂಥೇಳಿ ಪ್ರಬಲವಾಗಿ ಬಿಗಿಯಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಆಗ್ತಾ ಇರುವಂತಹ ವಾದ ಪ್ರತಿವಾದವನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದ ವಿಚಾರಣೆ, ಬಹುತೇಕ ಆದೇಶವನ್ನು ಕಾಯ್ದಿರಿಸುವಂತಹ ಸಾಧ್ಯತೆ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ತುಂಬಾ ಕುತೂಹಲಕ್ಕೆ ಕಾರಣವಾಗಿರುವಂತಹ ಕಲಾಪ, ಅಂತಿಮ ಹಂತದ ವಿಚಾರಣೆ ನಡೀತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೋರ್ಟ್ನ ಕಲಾಪದಲ್ಲಿ ಅಂತ? ಪ್ರೇಮ್, ಸುಮಾರು 2:30ಕ್ಕೆ ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಆರಂಭವಾದಂತಹ ಈ ಒಂದು ಅರ್ಜಿಯ ವಿಚಾರಣೆಯಲ್ಲಿ ದೂರುದಾರ ಸ್ನೇಹ ಸಾಯಿಮಯಿ ಅವರ ಪರವಾಗಿ ಹಿರಿಯ ವಕೀಲ ರಾಘವನ್ ಅವರು ತುಂಬ ಸುದೀರ್ಘವಾಗಿ ತಮ್ಮ ವಾದವನ್ನು ಕೋರ್ಟ್ನಲ್ಲಿ ಮಂಡನೆಯನ್ನು ಮಾಡ್ತಿದ್ದಾರೆ. ಅಂದರೆ 3 ಅಂಶಗಳನ್ನು ಪ್ರಮುಖವಾಗಿ ಆಧಾರವಾಗಿಟ್ಕೊಂಡು ಇವತ್ತು ಅವರು ಕೋರ್ಟ್ನ ನ್ಯಾಯಮೂರ್ತಿಗಳ ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ಬಂತು ಈ ಜಮೀನಿನ ಮೂಲ ಮಾಲೀಕರು ಯಾರು? ಈ ಜಮೀನು ಮೂಡಾಯಿಂದ ಅಂದರೆ ಅಲಾಟ್ ಆಗಿದ್ದಂತಹ ಜಾಗ ಇದು. ಯಾರಿಗೆ? ನಿಂಗ ಅನ್ನೋರ್ಗೆ ಅಲಾಟ್ ಆಗಿತ್ತು. ಅದಾದ ಬಳಿಕ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿತ್ತು. ಅದಾದ ಬಳಿಕ ನಿಂಗ ಅವ್ರಿಗೆ 3 ಜನ ಮಕ್ಕಳಿದ್ರು. ಅದರಲ್ಲಿ 2 ಮಕ್ಕಳು ದೇವರಾಜು ಮತ್ತೊಬ್ಬಾತ ಈ ಹಕ್ಕು ನಮಗೆ ಬೇಡ, ಇದರ ಮೇಲಿನ ಹಕ್ಕು ಅಂತೇಳಿ ಅವರ ಈ ಮತ್ತೊಬ್ಬ ಸಹೋದರನಿಗೆ ಕೊಟ್ಟುಬಿಟ್ಟಿದ್ರು. ಅದಾದ ಬಳಿಕ ಇಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಆ ದೇವರಾಜನಿಂದ ಈ ಜಮೀನನ್ನು 3,24,000 ರೂಪಾಯಿಗೆ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಪರ್ಚೇಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ 2010ರಲ್ಲಿ ಇದನ್ನು ದಾನಪತ್ರವಾಗಿ ತಮ್ಮ ತಂಗಿ ಪಾರ್ವತಿಗೆ ನೀಡಿದ್ದಾರೆ. ಆ ಸಂದರ್ಭದಲ್ಲಿ 2010ರಿಂದ ಅಂದರೆ ಯಾವಾಗ ಈ ಡಿನೋಟಿಫಿಕೇಶನ್ ಆಯ್ತಲ್ಲ ಅವಾಗಿನಿಂದ ಸುಮಾರು 2010-12ರವರೆಗೂ ಕೂಡ ಇವರು ಬದಲಿ ಪರಿಹಾರಕ್ಕೋಸ್ಕರ ಎಲ್ಲೂ ಕೂಡ ಅರ್ಜಿಯನ್ನು ಹಾಕ್ಕೊಳ್ಳಿಲ್ಲ. ಇವರು 2015ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು. 2013ರಿಂದ 2018ರವರೆಗೂ ಅವರೇ ಕೂಡ ಈ ರಾಜ್ಯದ ಸಿಎಂ ಆಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಇವರು ಈ 1998ರ ಈ ಡಿನೋಟಿಫಿಕೇಶನ್ ಕಾಯ್ದೆ ಏನಿದೆಯಲ್ಲ ಅದಕ್ಕೆ ಒಂದಷ್ಟು ತಿದ್ದುಪಡಿಯನ್ನು ತರುವ ಕೆಲಸವನ್ನು ಮಾಡಿದ್ದಾರೆ, ಬದಲಾಯಿಸುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಅದಕ್ಕೂ ಮೊದಲು ಇವರ 3,24,000 ರೂಪಾಯಿ ಕೊಟ್ಟು ಒಂದು ಜಮೀನನ್ನು ಏನು ಕೊಂಡುಕೊಂಡಿದ್ರು ಅದಕ್ಕೆ ಬದಲಿ ನಿವೇಶನವಾಗಿ ಒಂದು ಸೈಟ್ ಕೂಡ ಬರ್ತಿರ್ಲಿಲ್ಲ. ಯಾವಾಗ ಇವರು 2015-17ರಲ್ಲಿ ಅದಕ್ಕೆ ಅನುಪಾತವನ್ನು 50-50 ಮಾಡಿಕೊಂಡ್ರು, ಆ ಸಂದರ್ಭದಲ್ಲಿ ಅದನ್ನು ಆಧಾರವಾಗಿಟ್ಕೊಂಡು 2021ರ ಡಿಸೆಂಬರ್ನಲ್ಲಿ ಇವರಿಗೆ 38,000 ಸ್ಕ್ವೇರ್ ಫೀಟ್ನಷ್ಟು ಅಂದರೆ ಒಂದು 14 ಸೈಟ್ಗಳನ್ನು ಅಲಾಟ್ ಮಾಡಲಾಗಿದೆ. ಈ 14 ಸೈಟ್ಗಳ ಮೌಲ್ಯ ಇವತ್ತೇನಾದ್ರು ಕೇಳಿದ್ರೆ ನಿಜಕ್ಕೂ ಜನಸಾಮಾನ್ಯರಿಗೆ ಈ ರೀತಿಯಾಗಿ ಬದಲಿ ನಿವೇಶನವನ್ನು ಇವರು ಇಷ್ಟು ಆರಾಮಾಗಿ ಕೊಟ್ಬಿಡ್ತಾರ? ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತ ಹೇಳಿದವ್ರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದು ಈ ಒಂದು ಡಿನೋಟಿಫಿಕೇಶನ್ ನಿಯಮಗಳನ್ನು ಬದಲಾವಣೆ ಮಾಡಿರೋದು ಇಲ್ಲಿ ಕಂಡು ಬರ್ತಿದೆ. ಹೀಗಾಗಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿ ಕಾನೂನುಬದ್ಧವಾಗಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. 17 ಮತ್ತು 19 ಏನಿದೆ ಈ ಕಾಯ್ದೆಗಳು ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಈ ಕಾಯ್ದೆಗಳೇನಿದೆ ಇದನ್ನು ರಾಜ್ಯಪಾಲರು ಸರಿಯಾಗಿಯೇ ಊಹೆಯನ್ನು ಮಾಡಿದ್ದಾರೆ. ಹೀಗಾಗಿಯೇ ಎಲ್ಲವನ್ನು ಅವಲೋಕಿಸಿ ಹಾಗೆ ಸಂಪರ್ಕದಲ್ಲಿ